ಕೇವಲ ಮತ ಕೊಡ್ಲಿಕ್ಕಷ್ಟೇ ಅವ್ರು ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಮತ ಹಾಕ್ಸ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇದೆಯಾ ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು. ಇವತ್ತು ಅವರಿಗೆ ವೋಟಿಂಗ್ ಪವರ್ ಇದೆ, ಅದು ಮಾತ್ರ ಸಾಕಾಗಲ್ಲ. ಪೊಲಿಟಿಕಲ್ ಪವರ್ ಬೇಕಾಗಿತ್ತು, ರಾಜಕೀಯ ಶಕ್ತಿ ಬೇಕಾಗಿತ್ತು. ಅವ್ರು ಅದನ್ನ ಮಾಡೋದಕ್ಕೆ ನಮಗೆ ತೊಂದರೆ ಕೊಟ್ಟು ಈ ಕಾಯ್ದೆಯ ಸೋಲು ಈ ದೇಶದ 70 ಕೋಟಿ ಮಹಿಳೆಯರ ಸೋಲು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇನು ನಮ್ಮ ಸರ್ಕಾರಕ್ಕೆ ಸೋಲು ಅಂತಲ್ಲ, ಇದು ಅತ್ಯಂತ ಕರಾಳ ದಿನ. ಆ ಕಾಯ್ದೆ ಸೋತಂತ ಸಂದರ್ಭ, ಆ ಕ್ಷಣ ಇದೆಯಲ್ಲ, ಅತ್ಯಂತ ಕರಾಳ ಕ್ಷಣ. ಭಾರತದ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಹಾರಗಳಲ್ಲಿ, ಸಂಸದೀಯ ವೇದಿಕೆಯಲ್ಲಿ ಇದು ಅತ್ಯಂತ ಕರಾಳದ ದಿನ. ಡಿಎಂಕೆ ಅವರು ಕಪ್ಪಟ್ಟೆ ಹಾಕೊಂಡು ಬಂದಿದೆಯಲ್ಲ, ಮೇಲೇನು ಕಪ್ಪು ಕೆಳಗಡೆನು ಕಪ್ಪು, ಅವರೆಲ್ಲ ಹಾಕಬೇಕಾಗಿರೋದು. ಇವತ್ತು ನೀವು ಮಾಡಿರುವಂತ ಕೆಲಸ ನಮ್ಮ ಮಹಿಳೆಯರಿಗೆ ಬೆಂಬಲವಾಗಿ ನಾವು ಮತ್ತು ಮಹಿಳೆಯರು ಕಪ್ಪು ಧರಿಸುವಂತ ರೀತಿಯಲ್ಲಿ ನೀವು ಮಾಡಿದ್ದೀರಿ, ನಡ್ಕೊಂಡಿದ್ದೀರಿ. ಬೇಷರತ್ತಾಗಿ ಇವತ್ತು ನೀವೆಲ್ಲ ಕೂಡ ಕ್ಷಮೆಯನ್ನ ಮಾಡಬೇಕು, ಕ್ಷಮೆಯನ್ನ ಯಾಚಿಸಬೇಕು ಮಹಿಳೆಯರಿಗೆ. ಹಾಗಾಗಿ ಇವತ್ತು ಅವರ ಆರ್ಗ್ಯುಮೆಂಟ್ ಏನು, ಯಾಕೆ ಮಹಿಳೆಯರು ಕೊಡಬಾರ್ದು? ಅವರ ಆರ್ಗ್ಯುಮೆಂಟು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ ಡಿವೈಡ್ ಮಾಡುವಂತ ರಾಜಕಾರಣ. ಡಿಎಂಕೆ ಅವ್ರದ್ದು ಯಾವಾಗಲೂ ಹಂಗೇನೆ, ಭಾಷೆ ವಿಷಯದಲ್ಲಿ ಕೂಡ ಹಂಗೇನೆ, ಯಾವುದೇ ಒಂದು ಕಾನೂನು ಬಂದಾಗ ಹಂಗೇನೆ, ಒಳ್ಳೆಯ ಕಾಯ್ದೆ ಬರುವಂತ ಸಂದರ್ಭಗಳೆಲ್ಲ ಅದೇನೆ. ಅದಕ್ಕೆ ಉದಾಹರಣೆ ನೀವೇ ನಿಮ್ ಕಣ್ಮುಂದೆ ಇದೆ. ಇವತ್ತು ಪ್ರಧಾನ ಮಂತ್ರಿಗಳು ಇವತ್ತು CAA ತರುವಂತ ಸಂದರ್ಭದಲ್ಲಿ 370ನೇ ವಿಧಿ ತರುವಂತ ಸಂದರ್ಭದಲ್ಲಿ ಅದನ್ನ ಕೂಡ ವಿರೋಧ ಮಾಡಿದ್ರು. ರಾಮ ಮಂದಿರ ಕಟ್ಟಲಿಕ್ಕೆ ವಿರೋಧ ಮಾಡಿದ್ರು. ಮತ್ತು ಇವತ್ತು ನ್ಯೂ ಎಜುಕೇಶನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿಯನ್ನ ತೆಗೆದು ಇಲ್ಲಿ ಹಳೆ ಶಿಕ್ಷಣ ನೀತಿ, ರಾಜ್ಯ ಶಿಕ್ಷಣ ನೀತಿ ಅಂತ ಮಾಡಿದ್ರು. 3 ವರ್ಷ ಟೈಮ್ ತಗೊಂಡ್ರು. ಇಲ್ಲಿ ಹೊಸ ಶಿಕ್ಷಣ ನೀತಿನೂ ಇಲ್ಲ, ಹಳೆ ಶಿಕ್ಷಣ ನೀತಿನೂ ಇಲ್ಲ. ವಿದ್ಯಾವಂತರು ಮಾತ್ರ ರೋಡಲ್ಲಿ ನಿಲ್ಸೋಂಗ್ ಮಾಡಿದ್ರು ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ನಮ್ಮ ಜಿಲ್ಲೆಯವರೇ ಮಂತ್ರಿಗಳು. ಹೀಗೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಪ್ರಗತಿ ಪರವಾಗಿರ್ತಕ್ಕಂಥ ಚಿಂತನೆಗೆ, ಅಭಿವೃದ್ಧಿಯ ವಿಧೇಯಕಕ್ಕೆ ಯಾವಾಗಲೂ ಕೂಡ ಇವರು ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ಧೋರಣೆಯನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್. GST ತಂದಾಗ GSTಗೂ ವಿರೋಧ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದ್ರು, ಅದಕ್ಕೂ ವಿರೋಧ. ಆಯುಷ್ಮಾನ್ ಭಾರತ್ ಅದಕ್ಕೆ ಅನುಷ್ಠಾನಕ್ಕೆ ಕೂಡ ವಿರೋಧ. ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಅಥವಾ ಆಪರೇಷನ್ ಸಿಂಧೂರ್ ಆಗಲಿ, ಏರ್ ಸ್ಟ್ರೈಕ್ ಆಗಲಿ, ಏನು ಮಾಡಿದ್ರು ಕೂಡ ಅದಕ್ಕೂ ಕೂಡ ವಿರೋಧ ಇದೆ. ಏನೇ ಮಾನ್ಯ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿದ್ರೆ ಅದು ದೇಶದ ಹಿತದಲ್ಲಿದ್ರೂ ಕೂಡ ರಾಜಕೀಯವಾಗಿ ಅವರನ್ನ ವಿರೋಧ ಮಾಡಬೇಕು ಅಂತೇಳಿ ಇವತ್ತು ಇಡೀ ದೇಶದ ಪ್ರಗತಿಗೆ ಅಡ್ಡ ಆಗಿದ್ದಾರೆ, ಇವತ್ತು ಕಂಟಕ ಆಗಿದ್ದಾರೆ. ಕಾಂಗ್ರೆಸ್ನ ನೀತಿ ಇವತ್ತು ದೇಶದ ಪ್ರಗತಿಗೆ ಕಂಟಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಡಿವೈಡ್ ಮಾಡಲಿಕ್ಕೆ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು, ಡಿಎಂಕೆ ಇಂಥವೆಲ್ಲ ನಡೀತಾ ಇದೆ. ಈಗ ಡಿಎಂಕೆ ಕಾಂಗ್ರೆಸ್ ಬೈ ಬೈ. ಪಾಪ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಇಲ್ಲನವರು ಹೋಗಿದ್ದಾರೆ ಅಲ್ಲಿ ಪ್ರಚಾರ ಮಾಡಲಿಕ್ಕೆ. ಬಹುಶಃ ಬರೋಗ ಮೇಕೆದಾಟುಗೆಲ್ಲ ಪರ್ಮಿಷನ್ಗೆ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು.
ಮೇಕೆದಾಟುಗೆ ಮತ್ತು ಕಾವೇರಿದನ್ನು ಕೂಡ ಇನ್ಯಾವುದೋ ಇಶ್ಯೂ ಇರದಿರ ಆಗುತ್ತೆ ಬಹುಶಃ. ನೋಡೋಣ ಏನಾಗ್ತದೆ ಮುಂದಿನ ದಿನಗಳು. ಇವತ್ತು ಇಷ್ಟೇ ಹೇಳ್ತೇನೆ, ಇವತ್ತು ನೀತಿ ಏನಿದೆ 2026ರಲ್ಲಿ 2023ರಲ್ಲಿ ಆದಂತ ಕಾಯ್ದೆಯನ್ನ ಮತ್ತೆ ಯಾಕಿಟ್ರು ಅಂತ ನೀವು ಕೇಳ್ಬೋದು. ನೀವು ಕೇಳ್ತೀರಿ, ಸ್ವಾಭಾವಿಕ ಮಾಧ್ಯಮದವರು ಅದನ್ನೇ ಕೇಳ್ತೀರಿ. ಯಾಕೆ ಇಡಬೇಕಾಗಿತ್ತು ಅಂದ್ರೆ 23ರಲ್ಲಿ ಆದಂತ ಸಂದರ್ಭದಲ್ಲಿ 26 ಆದಮೇಲೆ ಹೊಸದಾಗಿ ಸೆನ್ಸಸ್ ಅನ್ನ ಮಾಡಿ ಆಮೇಲೆ ಮಹಿಳಾ ಮೀಸಲಾತಿ ಮಾಡಿದ ಮೇಲೆ ನಾವು ಆ ಚುನಾವಣೆ 29ರಲ್ಲಿ ತಗೊಂಡ್ ಬರ್ಬೇಕು ಮೀಸಲಾತಿ ಅಂತ ಮಾಡಿದ್ವಿ. ತಮಗ್ ಗೊತ್ತಿದೆ, ಮಧ್ಯದಲ್ಲಿ ಕೋವಿಡ್ ಎಲ್ಲ ಬಂತು. ಅದಾದ್ಮೇಲೆ ಇವತ್ತು ಸೆನ್ಸಸ್ ಮಾಡ್ಲಿಕ್ಕೆ ಸೆನ್ಸಸ್ ಅದು ಕೂಡ ಇವತ್ತು ಜಾತಿ ಸರ್ವೆಯನ್ನ ಮಾಡಬೇಕು ಅಂತೇಳಿ, ಜಾತಿಗಳ ಸರ್ವೆಯನ್ನ ಕೂಡ ಮಾಡಬೇಕು, ಅದನ್ನು ಕೂಡ ಅದರಲ್ಲಿ ಅಳವಡಿಸಬೇಕು ಅಂತ. ಅದನ್ನ ಮೊಟ್ಟ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಗಳು ಅದನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಮಾಡಲಿಕ್ಕೆ ಸಮಯ ಆಗ್ತದೆ. 29ರಲ್ಲಿ ಅಷ್ಟೊತ್ತಿಗೆ ನಾವು ಮೀಸಲಾತಿ ತರ್ಲಿಕ್ಕೆ ಆಗಲ್ಲ. ಅದು ತಪ್ಪಿ ಹೋಗ್ಬಾರ್ದು. 29ಕ್ಕೆ ಮಹಿಳಾ ಮೀಸಲಾತಿ ಜೊತೆಗೆ ನಾವು ಚುನಾವಣೆಗೆ ಹೋಗ್ಬೇಕು ಅಂತ ಈ ಕಾಯ್ದೆಯನ್ನ ತಂದಿತ್ತು. ಇದು ಒಂದು ಕಾರಣ. ಎರಡನೇ ಕಾರಣ ಏನು, ಯಾವಾಗಲೂ ಕೂಡ ಸೆನ್ಸಸ್ ಆದ್ಮೇಲೆ, ನಾನು ಹೇಳ್ತಾ ಇರೋದು ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 81, ಆರ್ಟಿಕಲ್ 82 ಆಫ್ 1 and 2 ಇದರ ಪ್ರಕಾರ ಏನಿದೆ, 81 ಇಸ್ ಎ ಪಾಲಿಸಿ, ಅಂದ್ರೆ ಸರ್ವೆ ಆಗ್ಬೇಕು, ಇದು ಸೆನ್ಸಸ್ ಆಗ್ಬೇಕು. ಸೆನ್ಸಸ್ ಆದ್ಮೇಲೆ 82 ಪ್ರಕಾರ ಹೆಂಗೆ ಡಿಲಿಮಿಟೇಷನ್ ಮಾಡಬೇಕು ಅನ್ನೋದಕ್ಕೆ ಆ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ 82ರಲ್ಲಿ. ಇದೆಲ್ಲ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಇದನ್ನೆಲ್ಲ ಕೂಡ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಸೊ ಆ 82 ಏನ್ ಹೇಳುತ್ತೆ ಆರ್ಟಿಕಲ್, ಸರ್ವೆ ಆದ ಕೂಡಲೇ, ಸೆನ್ಸಸ್ ಆದ್ಮೇಲೆ ಇವತ್ತು ಡಿಲಿಮಿಟೇಷನ್ ಕಮಿಟಿಯನ್ನ ರಚನೆ ಮಾಡಬೇಕು ಕೇಂದ್ರ ಸರ್ಕಾರ. ಆ ಡಿಲಿಮಿಟೇಷನ್ ಕಮಿಟಿಯನ್ನ ರಚನೆ ಮಾಡಿದ್ಮೇಲೆ ಹೊಸದಾಗಿ MP ಸಂಸತ್ ಕ್ಷೇತ್ರಗಳು ಮತ್ತು ನಮ್ಮ ಶಾಸಕರ ಕ್ಷೇತ್ರಗಳನ್ನ, ವಿಧಾನಸಭೆ ಮತ್ತು ಲೋಕಸಭೆ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಬೇಕು. ಯಾವ ಆಧಾರದಲ್ಲಿ? ಜನಸಂಖ್ಯೆ ಆಧಾರದಲ್ಲಿ ಅಂತ ಹೇಳುತ್ತೆ 82. ಆದ್ರೆ ಜನಸಂಖ್ಯೆ ಆಧಾರದಲ್ಲಿ ನಮ್ಮ ಸರ್ಕಾರ ಮಾಡಿದ್ದಿದ್ರೆ ದಕ್ಷಿಣ ಭಾರತಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇತ್ತು. ಯಾಕೆ? ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಅತ್ಯಂತ ಯಶಸ್ವಿಯಾಗಿ ಜನಸಂಖ್ಯೆಯ ನಿಯಂತ್ರಣವನ್ನ ಸಾಧನೆ ಮಾಡಿದ್ದೇವೆ. ವಿ ಆರ್ ವೆರಿ ಸಕ್ಸಸ್ಫುಲ್ ಇನ್ ಕಂಟ್ರೋಲಿಂಗ್ ಬರ್ತ್ ರೇಟ್, ಪಾಪ್ಯುಲೇಷನ್ ಕಂಟ್ರೋಲ್. ಮತ್ತು ನಮ್ಮ ಸಾಧನೆ ಏನಿದೆ, ಆರ್ಥಿಕವಾಗಿ ನಾವು ಇಡೀ ದೇಶಕ್ಕೆ ಆರ್ಥಿಕವಾಗಿ ನಾವು ಸದೃಢರಾಗಿದ್ದೇವೆ. ಕೊಡುಗೆಯನ್ನ ದೇಶಕ್ಕೆ ಕೊಡ್ತಾ ಇದ್ದೀವಿ, ಎಲ್ಲ ರಾಜ್ಯಗಳು ಕೂಡ, ವಿಶೇಷವಾಗಿ ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಮೇಲೆ ಆಂಧ್ರ, ಕೇರಳ, ಹೀಗೆ 1 2 3 4 5 ಈ ತರ ಹೇಳಿದ್ದೀನಿ ನಾನು, ಟಾಪ್ ಟು ಬಾಟಮ್.